ಶ್ರೀ ಕ್ಷೇತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಸ್ನೇಹಿತರೆ, ಇವತ್ತು ಏನು ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಎರಡಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಈ ಭೂಮಿ ಮೇಲೆ ಯಾವುದಾದ್ರೂ ಇದೆ ಅಂದ್ರೆ ಅದೇ ದೈವಶಕ್ತಿ. ಅಂತಹ ದೈವಶಕ್ತಿಯುಳ್ಳ ಕೇಂದ್ರವಾಗಿ ಯಲಹಂಕದ ಅಟ್ಟೂರಿನಲ್ಲಿ ಬಹಳ ಶಕ್ತಿಯುತ ಕೇಂದ್ರವಾಗಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಬೆಳೀತಾ ಇರುವಂತದ್ದು. ಸಹಸ್ರಾರು ಭಕ್ತರು ಇಲ್ಲಿ ಬರ್ತಾನೆ ಇರ್ತಾರೆ, ತಮ್ಮ ಕಷ್ಟ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಬರ್ತಾ ಇರುವಂತ ಈ ಒಂದು ಕ್ಷೇತ್ರದ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಗುರುಗಳಿದ್ದಾರೆ, ಸ್ವತಃ ಗುರುಗಳಿದ್ದಾರೆ. ಗುರುಗಳ ಹತ್ರ ಕೇಳೋಣ. ಗುರುಗಳೇ, ಸಹಸ್ರಾರು ಭಕ್ತರು, ಸೊ ಅವ್ರದೇ ಆದಂಥ ನಾನಾ ಸಮಸ್ಯೆಗಳು, ನಾನಾ ಸಮಸ್ಯೆಗಳು, ಆರೋಗ್ಯ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಥವಾ ವಿವಾಹ ಸಮಸ್ಯೆ, ಹೀಗೆ ನಾನಾ ಸಮಸ್ಯೆಗಳು ಹೊತ್ತು ಅವರು ಬರ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಆ ಎಲ್ಲ ಸಮಸ್ಯೆಗೂ ಪರಿಹಾರವನ್ನ ನೀಡ್ತಾ ಬಂದಿರುವಂಥದ್ದು ಹೇಗೆ ಸಾಧ್ಯ ಅಂತ ಹೇಳಿದ್ರು? ಇದು ಸುಮಾರು 8,000 ವರ್ಷಗಳ ಪುರಾತನವಾದಂಥ ಸನ್ನಿಧಾನ. ಇಲ್ಲಿ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಿಂದೆ ಅಂದ್ರೆ ಚಂದ್ರವಂಶದಲ್ಲಿ ಪಾಂಡವ ಕುಲದಲ್ಲಿ ಜನಮೇಜಯ ಹುಡ್ತಾನೆ. ಜನಮೇಜಯನ ತಂದೆ ಯಾರು ಅಂದ್ರೆ ಪರೀಕ್ಷಿತ. ಅವನಿಗೆ ಹಾವು ಕಚ್ಚಿ ಹತನಾಗ್ತಾನೆ. ಅದಾದ ಮೇಲೆ ಈ ಸರ್ಪದ ಒಂದು ಕುಲವನ್ನ ನಾಶ ಮಾಡೋಣ, ನನ್ನ ತಂದೆಗೆ ಹಾವು ಕಚ್ಚಲ್ಲ ಅನ್ನುವಂಥ ಉದ್ದೇಶದಿಂದ ಸರ್ಪಯಾಗ ಮಾಡ್ತಾನೆ. ಆ ಸ್ಥಳನೇ ಈ ಸನ್ನಿಧಾನ. ಹಾಗಾಗಿ ಇಲ್ಲಿ ಅವನಿಗೆ ಮಕ್ಕಳಾಗಲ್ಲ ಸರ್ಪಯಾಗ ಮಾಡಿದ್ಮೇಲೆ. ಹಾಗಾಗಿ ಯಾವ ಪರಿಷ್ಕಾರ ಮಾಡಿದ್ರೆ ನನಗೆ ಸಂತಾನ ಭಾಗ್ಯ ಆಗುತ್ತೆ ಅಂತೇಳಿ ಆಸ್ತಿಕ ಮಹಾಮುನಿಗಳನ್ನ ಕೇಳ್ತಾರೆ. ಆಗ ಆಸ್ತಿಕ ಮಹಾಮುನಿಗಳನ್ನ ಕೇಳಿದಾಗ ನವಪಾಷಾಣ ನಿರ್ಮಿತವಾದಂತಹ ಲಿಂಗವನ್ನ ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಆಗ ಜನಮೇಜಯ ಮಹಾರಾಜ ಏನ್ ಮಾಡ್ತಾನೆ, ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಇಲ್ಲಿ ರಥಸಪ್ತಮಿಯ ದಿನ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೀಳುತ್ತೆ. ಇದು ತುಂಬಾ ಪುರಾತನವಾಗಿರುವಂತಹ ದೇವಸ್ಥಾನ ಆಗಿರೋದ್ರಿಂದ, ಆಲಯ ಆಗಿರೋದ್ರಿಂದ ಬಂದಂತ ಭಕ್ತಾದಿಗಳಿಗೆ ಶೀಘ್ರವಾಗಿ ಅವರ ಸಂಕಲ್ಪಗಳೇನಿದೆ, ಅವ್ರ ಮನೋರಥಗಳು ಏನಿದೆ, ಅವರ ಇಷ್ಟಾರ್ಥಗಳೇನಿದೆ ಅದೆಲ್ಲ ಖಂಡಿತವಾಗ್ಲೂ ನೆರವೇರುವಂಥದ್ದಾಗ್ತಾ ಇದೆ. ಮುಖ್ಯವಾಗಿ ಆರ್ಥಿಕವಾದಂಥ ಸಂಕಷ್ಟ, ವ್ಯಾಪಾರದಲ್ಲಿ ಲಾಭ ಆಗ್ತಾ ಇರೋದಿಲ್ಲ, ಆಮೇಲೆ ಆರ್ಥಿಕವಾಗಿ ಸಾಲ ಸೋಲ ಮಾಡ್ಕೊಂಡಿರ್ತಾರೆ, ಬಂದಿದ್ದ ಹಣ ಉಳಿತಾ ಇರಲ್ಲ. ಅಂಥವ್ರು ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಅಷ್ಟದಾರಿದ್ರ್ಯಗಳು ನಾಶ ಆಗುವಂಥದ್ದಾಗತ್ತೆ. ಕೃತಜನ್ಮದಲ್ಲಿ ನಾನಾ ರೀತಿಯಾದಂಥ ಪಾಪಗಳನ್ನು ಮಾಡಿರ್ತೇವೆ. ಆ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಮಹಾತೀರ್ಥ ಏನು ಅಂದರೆ ಸ್ವಾಮಿಗೆ ಅಭಿಷೇಕ ಆಗಿರುವಂಥದ್ದು. ಯಾಕೆ ಸ್ವಾಮಿಗೆ ಪ್ರದೋಷ ಕಾಲದಲ್ಲಿ ಅಭಿಷೇಕ ಸರ್ವಶ್ರೇಷ್ಠ ಅಂದರೆ, ಹಿಂದೆ ಅಮೃತ ಮಂಥನ ಮಾಡಬೇಕಾದ್ರೆ ಸ್ವಾಮಿ ವಿಷವನ್ನು ಸೇವಿಸ್ತಾನೆ. ಆ ಸಂದರ್ಭದಲ್ಲಿ ಪ್ರಜ್ಞಾಹೀನನಾಗದಾಗ ಆಕಾಶಗಂಗೆ ಧಾರಾಕಾರವಾಗಿ ಸ್ವಾಮಿಯ ತಲೆ ಮೇಲೆ ಅಭಿಷೇಕ ಮಾಡುವಂಥದ್ದಾಗತ್ತೆ. ಆ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿ ಎಚ್ಚರನಾಗಿರ್ತಾನೆ. ಒಂದು ಹಾವು ಕಚ್ಚಿದ್ರೆ ನಾವು ಹೇಗೆ ಎದ್ದಿರ್ತೀವಿ, ಹಾಗೆ ಸ್ವಾಮಿಯನ್ನ ಎಚ್ಚರಿಸಿಗೊಳಿಸೋದಕ್ಕೋಸ್ಕರವಾಗಿ ಶಿವರಾತ್ರಿ ದಿನ ನಾವು ಸ್ವಾಮಿಗೆ 4 ಯಾಮದಲ್ಲಿ ಅಭಿಷೇಕ ಮಾಡ್ತೀವಿ. ಆ ವಿಷ ಕುಡಿದಂತಹ ಸಮಯ ಇದೆಲ್ಲ ಅದೇನೇ ಪ್ರದೋಷ ಅಂತ ಹೇಳಿ. ಆ ಪ್ರದೋಷ ಕಾಲದಲ್ಲಿ ಬಿದ್ದಂತಹ ಅಭಿಷೇಕದ ತೀರ್ಥ ಭಕ್ತಾದಿಗಳಿಗೆ ಸ್ನಾನ ಮಾಡಿಸೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಅಷ್ಟದಾರಿದ್ರ್ಯಗಳು ನಾಶವಾಗಿ ಅಷ್ಟ ಸಂಪನ್ನಗಳು ಪ್ರಾಪ್ತವಾಗಿ ಎಲ್ಲಾ ರೀತಿಯಾದಂತಹ ಅಕ್ಷಯ ಅನುಗ್ರಹಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಅದು ವಿಶೇಷ. ಆಮೇಲೆ ಬ್ರಹ್ಮಸೂತ್ರ ಇದೆ. ಪ್ರತಿ ತ್ರಯೋದಶಿ ಶುಕ್ಲ ಪಕ್ಷದಲ್ಲಿ ಮತ್ತೆ ಕೃಷ್ಣ ಪಕ್ಷದಲ್ಲಿ ಇಲ್ಲಿ ಸ್ವಾಮಿಗೆ ಅಭಿಷೇಕ ಆಗತ್ತೆ. ಅಂದ್ರೆ 4:15 6 ಗಂಟೆ ಮೊದಲು ನಂದೀಶ್ವರನಿಗೆ, ಆಮೇಲೆ ಶಿವನಿಗೆ. ಅಭಿಷೇಕದ ತೀರ್ಥವನ್ನ ಭಕ್ತಾದಿಗಳಿಗೆ ಆ ಜಲದಿಂದ ತೀರ್ಥಾಭಿಷೇಕ ಮಾಡಿಸ್ತೀವಿ. ಇದರಿಂದ ಸರ್ವ ಸಂಕಷ್ಟಗಳು ದೂರ ಆಗತ್ತೆ ಅಂತ ಹೇಳಿ ಮಕ್ಕಳಿಲ್ದವ್ರಿಗೆ ಅನ್ನಪ್ರಸಾದ ಕೊಡ್ತೀವಿ. ಅನ್ನಾಭಿಷೇಕ ಆಗುತ್ತೆ. ಅನ್ನಪ್ರಸಾದ ಕೊಡೋದ್ರಿಂದ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಅನ್ನದಿಂದನೇ ಹೊಟ್ಟೆ ಒಳಗಡೆ ಪಿಂಡ ಬೆಳೆಯುವಂಥದ್ದು. ಆ ಪಿಂಡ ಸಂಪನ್ನವಾಗುತ್ತೆ. ಕೆಲವೊಬ್ರು IVF ಮಾಡಿಸ್ಕೊಂಡಿರ್ತಾರೆ, ಅವ್ರಿಗೆ ಪಿಂಡ ಉಳಿಯುವಂಥದ್ದಾಗಲ್ಲ, ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಆದ್ರೂ ಸಹ ಅದು ಉಳಿತಾ ಇರಲ್ಲ. ಎಷ್ಟೋ ರೀತಿಯಾಗಿ ಸಂತಾನ ಭಾಗ್ಯ ಆಗುತ್ತೆ, ಒಂದು 2-3 ತಿಂಗಳು ಹಾರ್ಟ್ ಬೀಟ್ ಬರಲ್ಲ, ಅದು ಇದು ಅಂತ ಹೇಳಿ ತೊಂದರೆ ತಾಪತ್ರಗಳಿಂದ ಸಂತಾನ ಭಾಗ್ಯ ಆಗುವಂಥದ್ದು ವಿಳಂಬ ಆಗುತ್ತೆ. ಈ ಅನ್ನಪ್ರಸಾದವನ್ನು ಯಾರು ತಗೊಳ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಸಂಪನ್ನವಾಗಿ ಶಿಶು ಪರಿಪೂರ್ಣವಾಗಿ 9 ತಿಂಗಳಿದ್ದು ಅದಾದ ಮೇಲೆ ಅವ್ರಿಗೆ ಆ ಶಿಶು ಭಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಆಮೇಲೆ ಅರ್ಧನಾರೀಶ್ವರ ಅಭಿಷೇಕ ಮಾಡ್ತೀವಿ. ಈ ಅರ್ಧನಾರೀಶ್ವರ ಅಭಿಷೇಕದಲ್ಲಿ ಸ್ವಾಮಿಗೆ ಕಂಕಣ ಇಟ್ಟು ಪೂಜೆ ಮಾಡ್ತೀವಿ. ಅದನ್ನ ಕಟ್ಟೋದ್ರಿಂದ ಅವ್ರಿಗೆ ಬೇಗ ಮದುವೆ ಆಗುವಂಥದ್ದಾಗತ್ತೆ. ಆಮೇಲೆ ಕಾಮಾಖ್ಯ ದೇವಿ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇದ್ರೆ, ಆ ಥಾಟ್ಸ್ಗಳು ಬರ್ತಾ ಇದ್ರೆ, ಆ ರೀತಿಯದನ್ನೆಲ್ಲ ಇಲ್ಲಿ ದೀಪ ಹಚ್ಚೋದ್ರಿಂದ ಅದು ಪೂರ್ಣವಾಗಿ ನಿವಾರಣೆ ಆಗುವಂಥದ್ದಾಗತ್ತೆ. ಎಲ್ಲವೂ ಕೂಡ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಬರ್ತಾ ಇರುವಂಥದ್ದು ಹೆಂಗೆ ಜಾದು ಅಂತ ಹೇಳಿ ಅದೇ ನಾನು ಹೇಳಿದ್ನಲ್ಲ, ಶಿವಸ್ಯ ಸಾಕ್ಷಾತ್ ಭಗವಂತ ಅಂತ ಹೇಳ್ತೀವಿ. ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ತ್ರಿಭುವನದಲ್ಲಿ 3 ಅಂದ್ರೆ ತ್ರಿಮೂರ್ತಿಗಳಲ್ಲಿ ಬೇಗ ಅನುಗ್ರಹ ಪ್ರದಾಯಕ ಯಾರು ಅಂದ್ರೆ ಶಿವ ಮಾತ್ರ. ನಿಮ್ಗೆ ಗೊತ್ತಿರ್ಬೋದು, ಶಿವ ಏನೇ ಭಕ್ತಾದಿ ಕೇಳಿದ್ರು ಸಹ ಇಷ್ಟಾರ್ಥಗಳನ್ನ ನೆರವೇರಿಸ್ಬಿಡ್ತಾನೆ ಬೇಗ. ಉದಾಹರಣೆಗೆ ರಾವಣನಿಗೆ ಆತ್ಮಲಿಂಗನೇ ಕೊಟ್ಬಿಡ್ತಾನೆ. ಮತ್ತೆ ಮಾರ್ಕಂಡೇಯನಿಗೆ
ಅವನು ಸ್ವತಃ ಸತ್ತಿರುವಂತ ಸಂದರ್ಭದಲ್ಲಿ ಆತ್ಮನ ತಗೊಂಡು ಹೋಗೋದಕ್ಕೆ ಯಮಧರ್ಮರಾಯ ಬರ್ತಾನೆ. ನಾನು ಭಕ್ತನ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ತ್ರಿಶೂಲದಲ್ಲಿ ಚುಚ್ಚುತ್ತಾನೆ ಯಮಧರ್ಮರಾಯನಿಗೆ. ಹಾಗೆ ತ್ರಿಭುವನದಲ್ಲಿ ಸರ್ವಶ್ರೇಷ್ಠ ಯಾರು ಅಂದ್ರೆ ಶಿವ. ಹಾಗಾಗಿ ಬಂದಂತಹ ಭಕ್ತಾದಿಗಳಿಗೆ ಭಗವಂತ ಏನು ಮಾಡ್ತಾನೆ, ಬೇಗ ಸಂಪ್ರದಾಯ ಮಾಡ್ತಾನೆ, ಅಂದ್ರೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾನೆ. ಭಕ್ತಿ ಮಾತ್ರ ನೋಡೋದು ಯಾರು ಅಂದ್ರೆ ಈ ಶಿವ ಮಾತ್ರ. ಅದಕ್ಕೆ ಹೇಳ್ತಾರಲ್ಲ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಶಿವನಿಗೆ ನೀವು ಏನು ಸಂಪನ್ನಗಳನ್ನ ಕೊಡಬೇಕಾಗಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನ ಸಮರ್ಪಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋದು ಏನೂ ಇಲ್ಲ. ಅವನಿಗೆ ಒಂದು ಬಿಲ್ವ ಪತ್ರೆ, ಒಂದು ತಂಬಿಗೆ ನೀರು, ಇದನ್ನ ಇಟ್ಟು ಭಗವಂತನನ್ನ ಮನಸ್ಸಿಂದ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ. ಆ ಇಷ್ಟಾರ್ಥಗಳು ನೆರವೇರಬೇಕು ಅಂದ್ರೆ ಶ್ರದ್ಧಾ ಭಕ್ತಿ ನೆಮ್ಮದಿಯಿಂದ ಇಲ್ಲಿ ಸನ್ನಿಧಾನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಆಸೆಗಳೆಲ್ಲ ಈಡೇರುತ್ತೆ. ಈಗ ಕೆಲವು ಮನೆಗಳಲ್ಲಿ ನೆಮ್ಮದಿ ಇರೋದಿಲ್ಲ, ಸುಖ ಶಾಂತಿ ಸಮಾಧಾನ ಯಾವುದು ಕೂಡ ಇರೋದಿಲ್ಲ. ಏನೋ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ, ಏನೋ ಅಥವಾ ದೆವ್ವಪೀಡೆ ವಿಷಯ ಈ ರೀತಿ ಸಮಸ್ಯೆ ಇರುತ್ತೆ. ಅಂಥವ್ರ ಪರಿಹಾರ ಏನು ಅಂತ ಅದಕ್ಕೆ ಪರಿಹಾರನೇ ತೀರ್ಥ ಸ್ನಾನ ಸರ್. ತೀರ್ಥ ಸ್ನಾನ, ಹೌದು. ಸ್ವಾಮಿ ಮೇಲೆ ಬಿದ್ದಂತ ತೀರ್ಥ ಅಮೃತಕ್ಕೆ ಸಮಾನ. ಸಾಕ್ಷಾತ್ ಪರಮಾತ್ಮನ ಮೇಲೆ ನೀರು ಬೀಳುತ್ತಲ್ಲ, ಆ ನೀರು ಬಿದ್ರೆ ಸಾಕು ಜನ್ಮ ಪಾವನ ಅಂತ ಹೇಳ್ತೀವಿ. ಇನ್ನೇನು ಸ್ವಾಮಿ ಮೇಲೆ ಒಂದು ಹನಿ ನೀರು ಬಿದ್ದಿದ್ದು ಅದು ಕೋಟಿ ಅಮೃತ ಬಿಂದುಗಳಿಗೆ ಸಮಾನ. ಆ ಅಮೃತ ಬಿಂದು ಬಿದ್ರೆ ಎಂತ ದುಷ್ಟ ಶಕ್ತಿಗಳಿದ್ರು ಸಹ ನಾಶ ಆಗುತ್ತದೆ. ಇನ್ನು ಕಡೆದಾಗಿ ಆರೋಗ್ಯ ಮತ್ತೆ ಆರ್ಥಿಕ ಸಮಸ್ಯೆ ಇರುತ್ತಲ್ಲ, ಅಂಥವ್ರಿಗೆ ಏನು ಪರಿಹಾರ ಇದೆ? ಆರೋಗ್ಯ ಸಮಸ್ಯೆ ಇರುವಂತವ್ರು ಅದಕ್ಕೂ ತೀರ್ಥ ಸ್ನಾನನೇ ಪರಿಹಾರ. ಎಲ್ಲದಕ್ಕೂ ತೀರ್ಥ ಸ್ನಾನ ಪರಿಹಾರ. ಯಾಕೆ ಅಂತ ಹೇಳ್ತಾ ಇದ್ರೆ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಅಂತ ಹೇಳ್ತೀವಿ. ಮೃತ್ಯುವನ್ನ ಜಯಿಸ್ತಕ್ಕಂಥ ಶಕ್ತಿ ಯಾರು ಕೊಡ್ತಾರೆ? ಶಿವ. ಆರೋಗ್ಯವನ್ನ ಸಂಪನ್ನ ಮಾಡ್ತಕ್ಕಂಥವನು ಯಾರು? ಶಿವ. ಪಂಚಭೂತಗಳಲ್ಲಿ ವಿಲೀನ ಆಗಿರುವಂಥವನು ಯಾರು? ಶಿವ. ಯಾಕೆ ಅಂದ್ರೆ ಅವನ ಪಂಚಭೂತೇಶ್ವರ ಅಂತ ಕರೀತಾರೆ. ಅಂದ್ರೆ 5 ಭೂತಗಳು, ಅಗ್ನಿ, ವಾಯು, ಜಲ ಮತ್ತೆ ವಾಯು ಮತ್ತೆ ಭೂಮಿ, ಆಕಾಶ, ಈ ಪಂಚಭೂತಗಳಿಂದ ಕೂಡಿದಂಥವನು ಪಂಚಭೂತೇಶ್ವರ. ಹಾಗಾಗಿ ಈ ಪಂಚಭೂತಗಳಲ್ಲಿ ಯಾರು ಜನನ ಆಗಿರುತ್ತೆ, 84 ಲಕ್ಷ ಜೀವರಾಶಿಗಳಿಗೆ ಯಾರಿಗೆ ಅನಾರೋಗ್ಯ ಸಮಸ್ಯೆಗಳು ಬಂದರೂ ಸಹ ಶಿವನನ್ನ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅವರು ದಾಂಪತ್ಯ ಹೇಗಿರಬೇಕು ಅಂತ ಹೇಳಿ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಅರ್ಧನಾರೀಶ್ವರರಾದ್ರು. ಯಾಕೆ ಅರ್ಧನಾರೀಶ್ವರರಾದ್ರು? ದಾಂಪತ್ಯದಲ್ಲಿ ಈ ರೀತಿಯಾದಂಥ ಒಗ್ಗಟ್ಟು ಇರಬೇಕು, ದಾಂಪತ್ಯದಲ್ಲಿ ಕಲಹಗಳು ಬರಬಾರ್ದು ಅಂತ ಹೇಳಿ. ಆ ಕಲಹಗಳನ್ನ ನಿಲ್ಲೋದಕ್ಕೋಸ್ಕರವಾಗಿಯೇ ಅರ್ಧನಾರೀಶ್ವರ ಅಭಿಷೇಕ ಮಾಡಿದಂಥ ಕುಂಕುಮದ ಪ್ರಸಾದ ಈ ದಾಂಪತ್ಯದಲ್ಲಿರ್ತಕ್ಕಂಥವ್ರಿಗೆ ಕಲಹಗಳಾಗ್ತಾ ಇರ್ತಲ್ಲ ಮನೇಲಿ ಸಣ್ಣ ಪುಟ್ಟ ವಿಚಾರಗಳಿಗೆ, ಅವರಿಗೆ ಆ ಕುಂಕುಮ ಧಾರಣೆ ಮಾಡ್ಕೊಳ್ಳೋದ್ರಿಂದ ದಾಂಪತ್ಯ ಕಲಹಗಳು ನಿವಾರಣೆ ಆಗುತ್ತದೆ. ಇನ್ನು ಕಡೆಯದಾಗಿ ಭಕ್ತರು ಕೊಟ್ಟು ತಾವು ಮೆಸೇಜ್ ಒಂದು ಸಂದೇಶ ಇಲ್ಲಿ ದೇವಸ್ಥಾನದಲ್ಲಿ ಉಚಿತವಾಗಿ ತೀರ್ಥ ಸ್ನಾನ ಮಾಡುವಂಥದ್ದು. ಮತ್ತೆ ಭಕ್ತಾದಿಗಳೆಲ್ಲ ಏನು ಅಂದ್ರೆ ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು, ನಮ್ಮ ಧರ್ಮವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಅನೇಕ ರೀತಿಯಾದಂತಹ ಮೂಢನಂಬಿಕೆಗಳು ಅಂತ ಏನು ಹೇಳ್ತೀವಿ, ನಮ್ಮ ಧರ್ಮದಲ್ಲಿ ಯಾವುದು ಮೂಢನಂಬಿಕೆ ಇಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದು ಮೂಢನಂಬಿಕೆ ಅಲ್ಲವೇ ಅಲ್ಲ. ಯಾಕೆ ಅಂದ್ರೆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ತೀರ್ಥ ಪ್ರಸಾದ ತಗೊಳ್ಳುವಂಥದ್ದು, ಮತ್ತೆ ಈ ಗ್ರಹಣ ಸಂದರ್ಭದಲ್ಲಿ ಊಟ ಮಾಡದಿರೋ ಇರುವಂಥದ್ದು. ಅಂದ್ರೆ ಜ್ಞಾನ ಅನ್ನುವಂಥದ್ದು ಮರ, ಆದ್ರೆ ವಿಜ್ಞಾನ ಅನ್ನುವಂಥದ್ದು ಕೊಂಬೆ ಅಷ್ಟೇ. ಈ ವಿಜ್ಞಾನಿಗಳು ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಕೊಂಬೆಗೆ ನೇತಾಕೊಂಡಿದ್ದಾರೆ. ಜ್ಞಾನ ಅನ್ನುವಂಥದ್ದು ಮರ ಅನ್ನುವಂಥದ್ದು ಜ್ಞಾನದಿಂದ ವಿಜ್ಞಾನನೇ ಹೊರತು ವಿಜ್ಞಾನದಿಂದ ಖಂಡಿತವಾಗ್ಲೂ ಜ್ಞಾನ ಅಲ್ವೇ ಅಲ್ಲ. ಯಾಕಂದ್ರೆ ನಮ್ಮಿಂದ ವಿಜ್ಞಾನ ಕಂಡುಹಿಡ್ದಿರುವಂಥದ್ದು. ಇಂಟಿಬ್ಯೂಟರ್ಗಳೆಲ್ಲ ಅವಾಗಲೇ ಇತ್ತು ಸರ್, ಇವಾಗಲೇನು IVF ಇಂಟಿಬ್ಯೂಟರ್ ಇವುಗಳೆಲ್ಲ ಇವಾಗ ಬಂದಿರೋದು. ಅವಾಗ್ಲೇನೆ ಶಿವಋಷಿಯಿಂದ ಗಾಂಧಾರಿ ಹೊಟ್ಟೆ ಹೊಡೆದಾಕೊಂಡಾಗ ಅದನ್ನ ವೇದವ್ಯಾಸರು 101 ಮಡಕೆಯಲ್ಲಿ ಅವರನ್ನ ಪಿಂಡದ ರೂಪದಲ್ಲಿ ಇರ್ತಕ್ಕಂಥವ್ರ ಮಗುವನ್ನ ಮಾಡಿದ್ದಂಥದ್ದು. 101 ಕೌರವರು ಏನು ಗಾಂಧಾರಿಯ ಹೊಟ್ಟೆಯಿಂದ ಹುಟ್ಟಿದ್ದಂಥದ್ದಲ್ಲ, ಆವಾಗಲೇ ಇಂಟಿಬ್ಯೂಟರ್ಗಳಿತ್ತು. ಮತ್ತೆ ಈ ಗ್ರಹಣ ಆಗೋ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಗರ್ಭಿಣಿ ಸ್ತ್ರೀಯರಾಗಬಹುದು ಅಥವಾ ಅನಾರೋಗ್ಯ ಪೀಡಿತರ ಆ ಸಮಯದಲ್ಲಿ ಊಟ ಮಾಡೋದ್ರಿಂದ ಅವರಿಗೆ ಅನಾರೋಗ್ಯ ಮತ್ತಷ್ಟು ಉಳ್ಬಣ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಆ ಸಮಯದಲ್ಲಿ ಊಟ ಮಾಡಬೇಡಿ, ನಿಷಿದ್ಧ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನ ಕೆಲವೊಬ್ಬರು ಮಶಾಣದಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡುವಂಥದ್ದು, ನಮಗೆ ಜ್ಞಾನ ಇದೆ ಅಂತ ತೋರಿಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಉಚಿತಂದಲ್ಲಿ ಮೆರೀತಾರೆ. ಮತ್ತೆ ಎಲ್ಲೋ ಒಂದು ದೀಪ ಉರಿತಾ ಇದ್ರೆ ಮಳೆಯಲ್ಲಿ ಆಕಸ್ಮಿಕವಾಗಿ ದೀಪ ಉರಿಯುತ್ತಾ ಅಂತ ಕೇಳ್ತಾರೆ. ಅದೆಲ್ಲ ಅಗಾಧವಾದಂಥ ಶಕ್ತಿಗಳಿದೆ. ಕವಡೆ ಶಾಸ್ತ್ರ ಆಗ್ಬೋದು, ಏನೇ ಒಂದು ಶಾಸ್ತ್ರಗಳು ಹೇಳ್ಬೋದು, ಹಿಂದಿನಿಂದನೂ ನಡ್ಕೊಂಡು ಬಂದಿದೆ, ಅದು ಮುಂದೇನೂ ನಡೆಯುತ್ತೆ. ಯಾಕೆಂದ್ರೆ ಆಚಂದ್ರಾರ್ಥವಾಗಿ ನಮ್ಮ ಸನಾತನ ಧರ್ಮ ಇದ್ದೇ ಇರುತ್ತೆ. ಅದನ್ನ ಯಾವ ಅಪ್ಪನ ಮಗ ಬಂದರೂ ಸಹ ಅದನ್ನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಸನಾತನ ಧರ್ಮ ಅನ್ನುವಂಥದ್ದು ಆಚಂದ್ರಾರ್ಥವಾಗಿ ಇದ್ದೇ ಇರುತ್ತೆ, ಅದರಿಂದ ಯಾರೂ ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ.
ಸನಾತನ ಧರ್ಮ ಉಳಿಸಿ ಬೆಳೆಸಿ, ಇದನ್ನು ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಕ್ತಾದಿಗಳು ಭಕ್ತಿಯಿಂದ ಯಾರು ಬಂದರೂ ಸಹ ಇಲ್ಲಿ ಅಭಿಷ್ಟಪೂರ್ವಕವಾದಂತಹ ಅನುಗ್ರಹಗಳು ಪ್ರಾಪ್ತವಾಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗುರುಗಳ ಮಾತಾಗಿತ್ತು. ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಿದೆ, ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಏನು ವೈವಾಹಿಕ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರ್ಬೋದು, ಅಥವಾ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ನೂ ಮದುವೆನೇ ತುಂಬಾ ವರ್ಷ ಆಗಿದೆ ಇನ್ನೂ ಮದುವೆ ನಮಗೆ ಕೈಗೂಡ್ತಾ ಇಲ್ಲ ಅಂತಹ ಸಮಸ್ಯೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಪರ್ಸನಲ್ ಸಮಸ್ಯೆಗಳು, ಮಾಟ ಮಂತ್ರ ಅಂತಹ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲ ಸಮಸ್ಯೆಗೂ ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಏಕೈಕ ಒಂದೇ ಪರಿಹಾರ ಏನಂದ್ರೆ ಅದು ತೀರ್ಥ ಸ್ನಾನ ಮಾಡುವಂಥದ್ದು. ಸೊ ನಿಜಕ್ಕೂ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಜೊತೆಯಲ್ಲಿ ನಿಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಬಂದಿರುವಂತಹ ಎಷ್ಟೋ ಭಕ್ತಾದಿಗಳಿಗೆ ಆ ಎಲ್ಲ ಬದಲಾವಣೆಗಳು, ಆ ಎಲ್ಲ ಉಳಿತನ್ನ ಕಾಣ್ತಾ ಇರುವಂತಹ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಯಲಹಂಕದ ಅಟ್ಟೂರು ಬಳಿ ಇರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ಖಂಡಿತ ನಿಮ್ಮ ಬದುಕು ಬದಲಾಗುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.